ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಸ್ನೇಹಿತರೆ ನಿಂಗಮ್ಮ ಅಂತ ಹೇಳಿ ಮಾಯಕೊಂಡ ಗ್ರಾಮದವರಾಗಿರ್ತಾರೆ. ಇವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅಂತಂದರೆ ಜಗತ್ ಮಿಂಡ್ರಿ ಓಕೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ ಜಗತ್ ಮಿಂಡ್ರಿ ಅಂದ ತಕ್ಷಣ ಒಂದು ಕೆಟ್ಟದ್ದು ಅಥವಾ ಒಂದು ಒಳ್ಳೆಯದು ಅಂತಲ್ಲ. ಜಗತ್ ಮಿಂಡ್ರಿ ಅಂದರೆ ಒಂದು ಅವರ ಒಂದು ಸ್ವಭಾವ, ಒಂದು ವ್ಯಕ್ತಿತ್ವ ಆ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಅನುಭವ ಬಂದ್ಬಿಟ್ಟು ನಕ್ಷತ್ರ ಎಣಿಸೋಕೆ ಆಗುತ್ತಾ, ಅಷ್ಟು ಅನುಭವ ಆಗಿದೆ ಅಂದರೆ ಅಷ್ಟು ಸಲ ಮಾಡಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಇವರಿಗೆ ಇನ್ನೂ ಕೂಡ ತೃಪ್ತಿ ಆಗಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಸ್ವಭಾವ ಬಂದ್ಬಿಟ್ಟು ಸಿಹಿ ಮಾತುಗಳು ಮತ್ತು ನಡವಳಿಕೆಯಲ್ಲಿ ಸೈ ಅಂತ ಹೇಳಬಹುದು ಓಕೆ ಅಂತೇಳಿ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಸ್ನೇಹಿತರೆ ನೋಡಿ, ವ್ಯಕ್ತಿತ್ವ ಯಾವ ರೀತಿ ಇದ್ರೂ ಸ್ವಭಾವ ನಡವಳಿಕೆ ಮತ್ತು ಯಾವ ರೀತಿ ಇರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಗುಣಗಳು ಯಾವ ರೀತಿ ಇದ್ದಾವೆ ಅಂತಂದರೆ ಇವ್ರದ್ದು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಪುಂಗಿ ಊದುವುದು, ನಾಟಕ ಎಲ್ಲವನ್ನು ಕಟ್ಟಿಡಬೇಕು, ಆಯಿತಾ. ಅದೆಲ್ಲ ಇಷ್ಟ ಆಗಲ್ಲ ಇವ್ರಿಗೆ. ಅಂದರೆ ಆಗ ಹಳೇ ಕತೆ ಪುರಾಣಗಳನ್ನೆಲ್ಲ ಕೇಳಿ ಕೇಳಿ ಇವರಿಗೆಲ್ಲ ಗೊತ್ತಾಗಿದೆ ಅದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು. ಎಲ್ಲ ಥರದ ಅನುಭವ ಕೊಡಬೇಕು ಮತ್ತು ಹೊತ್ತಿಗೆ ಸರಿಯಾಗಿ ಊಟವನ್ನು ಉಣ್ಣೋಕೆ ಕೊಡಬೇಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಓಕೆನಾ. ನೆಕ್ಸ್ಟ್, ಆಗಲ್ಲ ವರ್ಕ್ ಇದೆ ಅಂತ ಜಾರಿಕೊಂಡ್ರೆ ಪೊರಕೆ ತಗೊಂಡು ಅಡ್ಡಾಡಿಸ್ಬಿಡ್ತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಇವರಿಗೆ ಅಷ್ಟೊಂದು ಧೈರ್ಯ ಜಾಸ್ತಿ ಸ್ನೇಹಿತರೆ ಇವರಿಗೆ ಓಕೆ. ನೆಕ್ಸ್ಟ್ ಬಂದು 4ನೇದು, ಹಳ್ಳಿ ಸಂಪ್ರದಾಯವಾಗಿ ಬದುಕಬೇಕು, ಅದೇ ಇಷ್ಟ, ಅದೇ ಒಂದು ನಿಜವಾದ ಜೀವನ. ಪ್ರಕೃತಿ ಮಡಿಲಲ್ಲಿ ಬದುಕೋಂಥ ಒಂದು ಜೀವನ ಏನಿದೆ ಅದೇ ಒಂದು ನಿಜವಾದ ಜೀವನ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಸಾಧನೆಗಳ ಬಗ್ಗೆ ಇಲ್ಲಿ ಏನಪ್ಪ ಹೇಳಿದ್ದಾರೆ ಅಂತ ನೋಡೋಣ. ಮೊದಲನೇದು, ಎಲ್ಲವನ್ನೂ ಬಿಟ್ಟು ಬೇಕಾದರೂ ಇದ್ದು ಸಾಧನೆ ಮಾಡ್ತೀನಿ, ಆದರೆ ಮಂಚದ ಸುಖ ಇಲ್ಲದೆ ಇರಲು ಕಷ್ಟ ಆಗುತ್ತೆ ಕಣ್ರಿ ಅಂತ ಇಲ್ಲಿ ಹೇಳಿದ್ದಾರೆ. ಎರಡನೇದು ಬಂದ್ಬಿಟ್ಟು, ಸೆಕೆ ಆದಾಗ ಮಾತ್ರ ಕಾಚ ಹಾಕಿರಲ್ಲ ಅಷ್ಟೇ, ಇನ್ನು ಬಾಕಿ ಟೈಮ್ ಎಲ್ಲನೂ ಕೂಡ ಕಾಚವನ್ನು ಹಾಕ್ಕೊಂಡೇ ಇರ್ತಾರೆ. ಇನ್ನು ಚಳಿ ಸಂದರ್ಭದಲ್ಲಿ ಅಂತೂ 2-3 ಒಟ್ಟಿಗೆ ಹಾಕ್ಕೊಂಡು ಕಾಚ ಹಾಕ್ಕೊಂಡು ಮಲಗ್ತೀನಿ, ಇಲ್ಲಾಂದರೆ ತೂತಿಂದ ಗಂಜಿ ಇಳಿಯುತ್ತೆ, ಆ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತೀನಿ ಅಂತಕ್ಕಂಥದ್ದು. ಇದಿಷ್ಟು ಸಾಧನೆಗಳ ಬಗ್ಗೆ ಮಾತಾಗಿರುತ್ತೆ. ಇನ್ನು ನೆಕ್ಸ್ಟ್ ಏನು ಅಂತ ನೋಡೋಣ. ನೋಡಿ, ಇವ್ರದ್ದು 50 ಎಕರೆ ಲ್ಯಾಂಡ್ ಇರೋದಕ್ಕಂಥದ್ದು ಸ್ನೇಹಿತರೆ. 50 ಎಕರೆ ಲ್ಯಾಂಡ್ ಇದೆ. ಆ ಒಂದು 50 ಎಕರೆಯಲ್ಲಿ 10 ಎಕರೆ ಗೋಟ್ ಫಾರ್ಮ್ ಇದೆ, ಮಾಡರ್ನ್ ಗೋಟ್ ಶೆಡ್ಡು ಮತ್ತು ಗ್ರೇಸಿಂಗ್ ಫೀಲ್ಡ್ಸ್, ವೆಟ್ ಕೇರ್ ಏರಿಯಾ ಆ್ಯಂಡ್ ಫೆನ್ಸಿಂಗು, ಇಷ್ಟು 10 ಎಕರೆಯಲ್ಲಿ. ಇನ್ನು ಸ್ಟ್ರಾಬೆರಿ ಬಂದ್ಬಿಟ್ಟು 5 ಎಕರೆ, ಪ್ಲ್ಯಾಂಟಿಂಗು, ಹಾರ್ವೆಸ್ಟಿಂಗ್ ಸೈಕಲು, ಮಾರ್ಕೆಟು ಅಂತ ಹೇಳ್ಬಿಟ್ಟು ಇಷ್ಟು ಮಾಡ್ತಾರೆ. ಇನ್ನು ಪಪಾಯ ಫಾರ್ಮಿಂಗು ಒಂದು 25 ಎಕರೆ, ವೆರೈಟಿ ರೆಡ್ ಲೇಡಿ, ಪೂಸಾದ್ ವಾಫ್, ಸ್ಪೇಸಿಂಗು 6 ಫೀಟು ಇಂಟು 6 ಫೀಟು, ಅರೌಂಡು 1200 ಟ್ರೀಸ್ ಎಕರ್ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಈಲ್ಡ್ ಬಂದ್ಬಿಟ್ಟು 40-60 ಟನ್ಸ್ ಆ್ಯಂಡ್ ಎಕರ್ ಆ್ಯನ್ಯುಯಲಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಇರಿಗೇಷನ್ ವಾಟರ್ ಸಿಸ್ಟಮ್ ಬಂದ್ಬಿಟ್ಟು 10 ಎಕರೆ, ಬೋರ್ವೆಲ್ 3 ಇದ್ದಾವೆ, ಹೈ ಈಲ್ಡ್ ಬೋರ್ವೆಲ್ಸು. ವಾಟರ್ ಟ್ಯಾಂಕು 1 ಓವರ್ ಹೆಡ್ ಸ್ಟೋರೇಜ್ ಟ್ಯಾಂಕು 50 ಲೀಟರ್ಸ್ ಹಿಡಿಯುತ್ತೆ ಓಕೆನಾ. ಇದಿಷ್ಟು ಇರಿಗೇಷನ್ನು ಮತ್ತು 50 ಎಕರೆ ಲ್ಯಾಂಡಿನ ಮಾಹಿತಿಯಾಗಿರುತ್ತೆ.